ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಅಭ್ಯಾಸ 9.1 ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಪ್ರಶ್ನೆ ನಂಬರ್ 1, ಇವುಗಳ ನಡುವೆ 5 ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಮೊದಲ ಲೆಕ್ಕ -1 ಮತ್ತು 0. ಇವುಗಳ ನಡುವೆ ಇರುವಂತಹ ಎಷ್ಟು 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ -2 ಮತ್ತು -1 ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ, ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕೇಳ್ತಾ ಇದ್ದಾರೆ? ಹೌದಾ, 5. ಹೌದಾ, 5 ಅಂದ್ರೆ ಈ 5ಕ್ಕೆ ಏನ್ ಮಾಡ್ಬೇಕು? 1 ಕೂಡಿಸಬೇಕು. ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 6 ಆಗ್ತಾ ಇದೆ. ಹೌದಾ, ಈ ರೀತಿಯಾಗಿ ನಾವು ಅದನ್ನ ಬರ್ಕೋಬೇಕು. ಇಷ್ಟಾದ್ಮೇಲೆ ನೋಡಿ, ಆ 6 ಭಾಗಲಬ್ಧ ಸಂಖ್ಯೆಗಳು ನಮಗೆ ಬೇಕಾಗಿದ್ದಾವೆ. 6 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿದ್ದಾವೆ ಅಂದಾಗ ಇಲ್ಲಿ ನೋಡಿ, ಇಲ್ಲಿ -1 ಬರ್ಕೊಳ್ತಾ ಇದ್ದೀನಿ, ಈ 0ನ ಇಲ್ಲಿ ಬರ್ಕೋತಾ ಇದ್ದೀನಿ. ಅಂದ್ರೆ 0 -1 ಮತ್ತು 0 ಇವುಗಳ ನಡುವೆ ಇರುವಂತಹ ನಮಗೆ ಎಷ್ಟು ಸಂಖ್ಯೆಗಳು ಬೇಕಾಗಿದ್ದಾವೆ? 5 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿದ್ದಾವೆ. ಈಗ ನಾ ಏನ್ ಮಾಡ್ಬೇಕಂದ್ರೆ, ಈ 6ನ್ನು ತೆಗೆದುಕೊಂಡು ಈ -1ರಿಂದ ಗುಣಿಸಬೇಕು. 6 ಗುಣಿಸು -1 ಅಂದ್ರೆ -6 ಆಯ್ತು. ಹೌದಾ, -6 ಆಯ್ತು. ಅದೇ ರೀತಿಯಲ್ಲಿ 6 ಗುಣಿಸು 0, ಈ 0ಯನ್ನ ಇದಕ್ಕೆ ಗುಣಿಸಿದಾಗ ನಮಗೆ ಎಷ್ಟು ಸಿಗ್ತಾ ಇದೆ? 0 ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗಾದ್ರೆ ನೋಡಿ, ನಮಗೆ ಅಲ್ಲಿ ಅವರು ಎಷ್ಟು ಸಂಖ್ಯೆಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ 5 ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಇವು ಏನಾದವು? ಪೂರ್ಣ ಸಂಖ್ಯೆಗಳಾದವು. ನೋಡಿ, ಇದು ಸಂಖ್ಯೆ ಆಯ್ತು. ಈಗ ನಾ ಇದನ್ನ ಏನು ಅಂತ ಮಾಡ್ಕೋಬೇಕು? ಭಾಗಲಬ್ಧ ಸಂಖ್ಯೆಯಾಗಿ ಮಾಡ್ಕೋಬೇಕು. ಹಾಗಾದ್ರೆ ನೋಡಿ, ನಮಗಿಲ್ಲಿ ಉತ್ತರ ಏನು ಬರಬೇಕಾಗಿದೆ? -1. ಹೌದಾ, ಈ -6ನ್ನ ಯಾವ ಸಂಖ್ಯೆದಿಂದ ಭಾಗಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ? -1 ಸಿಗ್ತಾ ಇದೆ. ಅಂದ್ರೆ /6. ಹೌದಾ, -6 /6. 6 ಅದು ಕ್ಯಾನ್ಸಲ್ ಆಗಿ -1 ಬಂತು. ಅದೇ ರೀತಿಯಲ್ಲಿ ಈ 0ಯನ್ನು ಕೂಡ ನಾವು 6ರಿಂದ ಭಾಗಿಸೋಣ. 0/6 ಅಂದ್ರೆ ಉತ್ತರ ಎಷ್ಟಾಯ್ತು? 0 ಆಯ್ತು. ಹಾಗಾದ್ರೆ ನೋಡಿ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಹೌದಾ, ಇಲ್ಲಿ ಏನಿದೆ? -6 ಇದೆ, ಇಲ್ಲಿ 0 ಇದೆ. ಈಗ ಇವುಗಳ ನಡುವೆ ಇರುವಂತಹ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು. ಈಗ ನೋಡಿ, ಇದೇನಾಯ್ತು? ಭಾಗಲಬ್ಧ ಸಂಖ್ಯೆ ಆಯ್ತು. ಯಾಕಂದ್ರೆ -6 ಅನ್ನುವಂಥದ್ದು ಪೂರ್ಣಾಂಕ, +6 ಅನ್ನುವಂಥದ್ದು ಪೂರ್ಣಾಂಕ. ಪೂರ್ಣಾಂಕಗಳನ್ನ p/q ರೂಪದಲ್ಲಿ ಬರೆದ್ರೆ ಅದೇನಾಗ್ತಾ ಇದೆ? ಭಾಗಲಬ್ಧ ಸಂಖ್ಯೆ ಆಗ್ತಾ ಇದೆ. ಈಗ ನಮಗೆ ಇವುಗಳ ಮಧ್ಯದಲ್ಲಿ ಎಷ್ಟು ಬೇಕಾಗಿದೆ? 5 ಬೇಕಾಗಿದೆ. 1 2 3 4 5. ಹೌದಾ, ಈಗ ನೋಡಿ, ಇಲ್ಲಿ ಛೇದಗಳು ಅಷ್ಟು ಏನು ಬರ್ತಾ ಇದ್ದಾವೆ? ಸಮಾನ ಬರ್ತಾ ಇದೆ. ಇಲ್ಲಿ 6 ಇದೆ ಅಂದ್ರೆ ಇಲ್ಲೂ ಕಡೆ ಎಲ್ಲ 6 6 6 6 6ನ್ನ ಬರ್ಕೋಬೇಕು. ಹೌದಾ, ಹಾಗಾದ್ರೆ ಈಗ ನೋಡಿ, ಮೈನಸ್ ಇಲ್ಲಿ ಮೇಲೆ ಏನಾಯ್ತು? -6 ಈ ಕಡೆ 0 ಉಳಿದಿದೆ. ಸಂಖ್ಯಾ ರೇಖೆ ಮೇಲೆ ಗುರುತಿಸುವಾಗ 0ಯಿಂದ ಬಲಭಾಗಕ್ಕೆ ಏನ್ ಬರ್ತಾ ಇದ್ದಾವೆ? ಪ್ಲಸ್ ಚಿಹ್ನೆಗಳು, ಅಂದ್ರೆ ಧನ ಪೂರ್ಣಾಂಕಗಳು ಬರ್ತಾ ಇದ್ದಾವೆ. ಈ ಕಡೆ ಋಣ ಪೂರ್ಣಾಂಕಗಳು. ಹಾಗಾದ್ರೆ 0 ಆದ್ಮೇಲೆ ಈ ಕಡೆ ಯಾವ್ದು ಬರ್ತಾ ಇದೆ? -1 -2 -3 -4 -5. ಈ ರೀತಿಯಾಗಿ ನೋಡಿ, -5/6 -4/6 -3/6 -2/6 -1/6. ಹಾಗಾದ್ರೆ 1 2 3 4 5 ಭಾಗಲಬ್ಧ ಸಂಖ್ಯೆಗಳು. ಹೌದಾ, ಈ ರೀತಿಯಾಗಿ ನಾವು ಕಂಡುಹಿಡಿದಿದ್ದೇವೆ. -1 ಮತ್ತು 0 ಇವುಗಳ ಅಂದ್ರೆ ನೋಡಿ, -6/6 ಅಂದ್ರೆ -1, 0/6 ಅಂದ್ರೆ 0. ಇವುಗಳ ನಡುವೆ ಬರುವಂತಹ 5 ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಈ ರೀತಿಯಲ್ಲಿ ಕಂಡುಹಿಡಿದಿದ್ದೀವಿ. ಇದೇ ರೀತಿಯಲ್ಲಿ ಮುಂದಿನ ಲೆಕ್ಕವನ್ನು ನಾವೀಗ ಬಿಡಿಸೋಣ. ನೋಡಿ, -2
ಇಲ್ಲಿ -1 ಅಂತೇಳಿ ಬರ್ಕೊಳ್ಳೋಣ. ಇಲ್ಲೂ ಕೂಡ ನಾವೇನ್ ಮಾಡೋಣ, ಇದೇ ರೀತಿಯಾದಂತಹ ಲೆಕ್ಕವನ್ನು ಮಾಡೋಣ. 5 + 1 = 6. ಅಂದ್ರೆ ಅವರು 5 ಸಂಖ್ಯೆಗಳನ್ನ ಕೇಳ್ತಾ 5 ಭಾಗಲಬ್ಧ ಸಂಖ್ಯೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ 1 ಕೂಡಿಸಿ ಅದನ್ನ ಏನಂತ ಮಾಡ್ಕೋಬೇಕು, 6 ಅಂತೇಳಿ ಮಾಡ್ಕೋಬೇಕು. ಈಗ ಈ 6ನ್ನ ತೆಗೆದುಕೊಂಡು ಈ 2ಕ್ಕೆ ಗುಣಿಸೋಣ. 6 ಯಾಡ್ಲೆ ಎಷ್ಟಾಗ್ತಾ ಇದೆ ಅಂದ್ರೆ 12. 6 ಯಾಡ್ಲೆ 12, ಮೈನಸ್ ಚಿಹ್ನೆ ಇರೋದ್ರಿಂದ -1. ಇನ್ನ ಈ 6ನ್ನು ತೆಗೆದುಕೊಂಡು ಇಲ್ಲೂ ಕೆಳಗಡೆ ಬರ್ತಾ ಇದೆ ನೋಡಿ. 6 ಒಂದ್ಲೆ 6 ಯಾಡ್ಲೆ, ಹೌದಾ? 6 ಒಂದ್ಲೆ 6 ಯಾಡ್ಲೆ ಅದನ್ನ ಕಟ್ತಾ ಹೊಡೆದಾಗ -2 ಬರ್ತಾ ಇದೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರ್ತಾ ಇದೆ. ಇದೇ ರೀತಿಯಲ್ಲಿ -1 ಬರ್ಬೇಕಂದ್ರೆ 6 ಒಂದ್ಲೆ ಎಷ್ಟು, 6. 6 ಕೆಳಗಡೆ 6, ಇಲ್ಲಿ -1 ನೋಡಿ. ಇಲ್ಲಿ -1 ಅಂದಾಗ ನಾನು ಏನ್ ಬರ್ಕೊಂಡಿದ್ದೀನಿ, -6/6. ಹಾಗೆ -1 ಬಂದಾಗ -6/6 ಅಂತೇಳಿ ಬರ್ತಾ ಇದೆ. ಇವುಗಳ ನಡುವೆ ನಮಗೆ ಏನ್ ಬೇಕಾ ಇದೆ, 5 ಭಾಗಲಬ್ಧ ಸಂಖ್ಯೆಗಳು. 1 2 3 4 5, ಹೌದಾ? ಹಾಗಾದ್ರೆ ಇದು ಕೂಡ 6 6 6 6 ಅದನ್ನ ಬರ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ -6 ಇದೆ, ಇಲ್ಲಿ -12 ಇದೆ. ಹಾಗಾದ್ರೆ ಇವು ಋಣಾತ್ಮಕ ಸಂಖ್ಯೆಗಳು, ಮೈನಸ್ ಚಿಹ್ನೆಗಳು. ಇವುಗಳನ್ನ ಈ ಕಡೆ ಬಂದಾಗ -7 -8 -9 -10 -11 ಅಂತೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ -2 ಮತ್ತು -1 ನಡುವೆ ಬರುವಂತ ಸಂಖ್ಯೆಗಳು ಯಾವ, ಭಾಗಲಬ್ಧ ಸಂಖ್ಯೆಗಳು ಯಾವಂದ್ರೆ -7/6 -8/6 -9/6 -10/6 -11/6 ಅಂತೇಳಿ ಈ ರೀತಿಯಾಗಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.